ಬದಲಾವಣೆ ಇಲ್ಲ ಎಂಬ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಚಾರವನ್ನ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ರಾಮನಗರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷದ ಅಧ್ಯಕ್ಷರು. ಅವರು ಏನು ಹೇಳ್ತಾರೆ ಅದರಂತೆ ಪಕ್ಷ ನಡೆದುಕೊಳ್ಳುತ್ತೆ. ಎಐಸಿಸಿ ಅಧ್ಯಕ್ಷರ ಹೇಳಿಕೆಯಂತೆ ಡಿಕೆ ಬ್ರದರ್ಸ್ ನಡೆದುಕೊಳ್ತಾರಾ? ಖರ್ಗೆ ಅವರ ನಿರ್ಧಾರ ಡಿಕೆ ಬ್ರದರ್ಸ್ಗಳಿಗೆ ಮೊದಲೇ ಗೊತ್ತಿತ್ತ? ಹಾಗಾದರೆ ಅವರು ಹೇಳಿದಂತೆ ಪಕ್ಷ ನಡೆದುಕೊಳ್ಳುತ್ತೆ ಅಂತ ಹೇಳಿದ್ದೆ ಡಿಕೆ ಸುರೇಶ್. ಅಧಿಕಾರ ಹಸ್ತಾಂತರ ವಿಚಾರ ಅಂತಿಮ ಹಂತಕ್ಕೆ ಬಂತ. ಹಾಗಾದರೆ ಎಲ್ಲದಕ್ಕೂ ತೆರೆ ಎಳೆದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದರೆ ನೋಡಿ, ಡಿ ಕೆ ಸುರೇಶ್ ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಮೊದಲೇ ಏನಾದರೂ ಆ ಬಗ್ಗೆ ಮುನ್ಸೂಚನೆ ಬಂದಿತ್ತಾ ಖರ್ಗೆ ಅವರಿಂದ ಡಿ ಕೆ ಬ್ರದರ್ಸ್ಗೆ? ಮೊನ್ನೆ ಕೂಡ ದೆಹಲಿಗೆ ಹೋಗಿದ್ದರು, ಭೇಟಿ ಮಾಡಿದರು, ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರಲ್ವ. ಹಾಗಾಗಿನೇ ಈಗ ನೋಡ್ತಾ ಇದ್ದರೆ ಖಂಡಿತ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಹೇಳಿಕೆ ಏನಿದೆ ಖರ್ಗೆ ಅವರದ್ದು, ಅದನ್ನು ಬಹುತೇಕವಾಗಿ ಎಲ್ಲರೂ ಸ್ವಾಗತ ಮಾಡ್ತಾರೆ. ಕೆಲವೊಬ್ಬರು ಅದಕ್ಕೆ ನ್ಯೂಟ್ರಲ್ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ. ಬಟ್ ಈಗ ಅವರೇ ಹೇಳಿದ ಮೇಲೆ ಇನ್ನೇನಿದೆ ಚರ್ಚೆ ಮಾಡಲಿಕ್ಕೆ ಬಾಕಿ ಅಂತ. ಬಟ್ ಇನ್ನೂ ಒಂದು ಕಡೆ ಹೋಪ್ ಕಾಣಿಸ್ದಂಗಿದೆ. ಯಾಕಂದರೆ ಅವ್ರು ಹೇಳಿರೋದು ಸದ್ಯಕ್ಕಂತರೂ ಬದಲಾವಣೆ ಚರ್ಚೆ ಇಲ್ಲ ಅನ್ನೋದು. ಸದ್ಯಕ್ಕಂತರೂ ಅಂತಂದರೆ ಈ ವರ್ಷ ಕಂಪ್ಲೀಟ್ ಆಗೋವರೆಗೂ. ಹಾಗಾದರೆ ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆ ಒಂದು ಸ್ಟೇಟ್ಮೆಂಟ್ ಇದೆ ಅಲ್ವಾ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಂಗೆ ಇದ್ದರೂ ಕೂಡ ಡಿ ಕೆ ಬ್ರದರ್ಸ್ ಅವರು ಈ ರೀತಿಯಾಗಿ ಮಾತನಾಡ್ತಿರೋದು ಮುಂದಿನ ದಿನಗಳಲ್ಲಿ ಅವಕಾಶಗಳು ಬಂದರೂ ಬರ್ಬೋದು. ಅದು 1 ವರ್ಷನೋ ಅಥವಾ 1.5 ವರ್ಷನೋ ಗೊತ್ತಿಲ್ಲ, ಆ ಥರದ ಒಂದು ಅವ್ರಿಗೆ ಆಸೆಗಳಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಪಕ್ಷದ ಒಂದು ತೀರ್ಮಾನ ಏನಿರುತ್ತೆ ಅದೆಲ್ಲದಕ್ಕೂ ಕೂಡ ಬದ್ಧರಾಗಿರಬೇಕು ಅನ್ನುವಂಥ ವಿಚಾರಕ್ಕೆ ಒಪ್ಕೊಳ್ತಾ ಇದ್ದಾರಲ್ವ. ಯಾಕಂದರೆ ಖರ್ಗೆ ಅವರೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಎಐಸಿಸಿ ಅಧ್ಯಕ್ಷರು. ಅವರ ಹೇಳಿಕೆಯನ್ನು ಕೂಡ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು. ಮತ್ತು ಖರ್ಗೆ ಅವರ ಹೇಳಿಕೆನೇ ಅಂತಿಮ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ವೇಣುಗೋಪಾಲ್ ಸುರ್ಜೇವಾಲಾ ಎಲ್ಲರೂ ಕೂಡ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಿದೆ. ಹಾಗಾಗಿನೇ ಈಗ ಸುರೇಶ್ ಅವರು ಕೂಡ ಅದೇ ದಾಟಿಯಲ್ಲಿ ಅದಕ್ಕೆ ಪೂರಕವಾಗಿ ಅಭಿಪ್ರಾಯವನ್ನು ಮಂಡಿಸಿರಬಹುದು. ನೀವೇನಾರ ನನ್ನ ಮಾಹಿತಿ ಇದ್ರೆ ಅಲ್ಲ, ಈ ಕ್ವಾಲಿಫಿಕೇಶನ್ ಸರ್ ಹೇಳ್ತಾರೆ 15ನೇ ತಾರೀಕು ಹಾಗೆ ಆಗ್ತಾರೆ ಅಂತ ಹೇಳ್ತಾರೆ. ಅವರು ಶಾಸಕರಿದ್ದಾರೆ, ಅವರು ಹೇಳ್ತಾರೆ. ನನಗೆ ಮೊದಲೇನು ವಿಚಾರ ಯಾವಾಗಲೂ ನಾನು ಓಡಾಡೋದು ನಿಮಗೂ ಗೊತ್ತು, ನನಗೂ ಗೊತ್ತು. ನಾನೇನು ಹೊಸದಾಗಿ ದೆಹಲಿಗೆ ಅಪರೂಪಕ್ಕೆ ಏನು ಹೋಗ್ತಾ ಇಲ್ಲ, ಹೋಗ್ತಾ ಇರ್ತೀನಿ. ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ. ಗೊತ್ತಿಲ್ಲ, ನೀವೇನಾರ ನನ್ನ ಮಾಹಿತಿ